ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾನು ಮನಸ್ಸು ಮಾಡಿದ್ರೆ ನೀನು ಬಾಗೇಪಲ್ಲಿ ದಾಟಲ್ಲ, ಗಂಡಸಾಗಿದ್ರೆ ಎಲೆಕ್ಷನ್ ಫೇಸ್ ಮಾಡು. ಸಿ ಮುನಿರಾಜುಗೆ ಸುಬ್ಬಾರೆಡ್ಡಿ ಸವಾಲ್ ಹಾಕಿದ್ದಾರೆ. ನಾನೇ ನಿಮ್ಮಂತ ಕಠಿಣ ರಾಜಕೀಯ ಸ್ಟಾರ್ಟ್ ಮಾಡಿದ್ರೆ ನೀವು ಬಾಗೇಪಲ್ಲಿ ಹೆಜ್ಜೆ ಇಡಕ್ಕೆ ಇಷ್ಟಪಡ್ತಿಲ್ಲ. ಯಾಕಂದ್ರೆ ನಾನು ರಾಜಕೀಯ ಈ ಒಂದು 13 ವರ್ಷ ನಾನು ರಾಜಕೀಯನೇ ಮಾಡಿಲ್ಲ. ಸರ್ವಿಸು, ಬಡವರ ಬಂದ ಸಹಾಯ ಮಾಡೋದು, ಕಷ್ಟದ ಬಂದ ಆಫೀಸರ್ಗಳು ಕೆಲಸ ಮಾಡ್ತಾ ಇದ್ದೆ. ನಾನು ರಾಜಕೀಯ ಅಂತ ಮಾಡಿಲ್ಲ ಇದುವರೆಗೂ. ನೀವಿಂಥ ಕಠಿಣ ಕೆಲಸಗಳು ಮಾಡ್ತಾರೆ, ನಾನು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಆದ್ದರಿಂದ ದಯವಿಟ್ಟು ನಿಮ್ಮ ಲಿಮಿಟ್ಸಲ್ಲಿ ನೀವಿರಿ. ನೀವು ರಾಜಕೀಯ ಮಾಡಿ, ನಂದೇನು ಅಭ್ಯಂತರ ಇಲ್ಲ. ನೀವು ಸರ್ಜಾಪುರದಿಂದ ಅಂತ ಆದರೂ ಬನ್ನಿ, ಇನ್ನೊಂದು ದೇಶದಿಂದ ಆದರೂ ನನಗೇನು ಅಭ್ಯಂತರ ಇಲ್ಲ. ಆದರೆ ಅದನ್ನು ಬಿಟ್ಟು ಈ ಬಾಯಿ ಬುಡ್ಕೊಂತಾರೆ ಅಲ್ಲಿ ಇಲ್ಲಿ ಮಾತನಾಡ್ತಾ ಇದೆ, ಇದು ಸರಿಯಾಗುವಂಥ ಕ್ರಮ ಅಲ್ಲ ಅಂತ ಹೇಳ್ಬಿಟ್ಟು ತಮಗೆಲ್ಲರಿಗೂ ಹೇಳಿ ತಾವೊಂದು ವಿಶ್ವಾಸ ಪ್ರೀತಿ ಇಷ್ಟು ನನ್ನ ಮೇಲೆ ಇಟ್ಟಿದ್ದಕ್ಕೆ ಈ ಜನ್ಮದಲ್ಲ ಮುಂದಿನ ಜನ್ಮದಲ್ಲಿ ನಮ್ಮ ಋಣ ತೋರಿಸೋಣ. ಅವನು ಬಾಯಿ ಬಂದಂಗೆ ಮಾತನಾಡ್ತಾನೆ. ಸುಬ್ಬಾರೆಡ್ಡಿ ಒಂದು GST ತಗೊಂಡು 10 ಅಂಗಡಿ ನಡೆಸ್ತಾರಂತೆ. ನಾನು ಬೇರೆ ನನ್ನ ಬಾಯಿ ಬರ್ತೇನೆ ನನ್ನ ಬಾಯಲ್ಲಿ ಬರಬಾರ್ದು. ಅದನ್ನು ನಾನು ಆ ಮಾತಿಲ್ಲ. ನೀವು ನೋಡಿ, ನಾವು ಆವಾಗಲೇ ಮಾಧ್ಯಮದವ್ರಿಗೆ ಹೇಳಿದೆ, ಅವನಿಗೆ ಧೈರ್ಯ ಇದ್ದರೆ ರೆಕಾರ್ಡ್ಸ್ ತಗೊಂಡು ಬರೋಕ್ಕಲ್ಲ, ನಾನು ಬರ್ತೀನಿ. ಅವನು ಭ್ರಷ್ಟಾಚಾರಿನ, ನಾನು ಭ್ರಷ್ಟಾಚಾರಿನ, ಅಲ್ಲ ತೀರ್ಮಾನ ಮಾಡೋಣ. ಒಂದು ಒಳ್ಳೆ ರಾಜಕೀಯ ಮಾಡೋಣ. ನಾನು ಸತ್ಯವಾಗ್ಲಿ ಹೇಳ್ತೀನಿ, ಭಗವಂತನ ಸಾಕ್ಷಿಯಾಗಿ ಹೇಳ್ತೀನಿ, ನಾನು ಈಗ ಮಾಡ್ತಾ ಇರೋದು ರಾಜಕೀಯ ಅಲ್ಲ, ನಾನು ಸೇವೆ ಸರ್ವಿಸ್ ನಾನು ಮಾಡ್ತಾ ಇರೋದು. ನಾನೇ ನಿಮ್ಮಂಥ ಕಠಿಣ ರಾಜಕೀಯ ಎಸ್ ಆರ್ ಸುಬ್ಬಾರೆಡ್ಡಿ ಅವರ ಸವಾಲಿದು. ಬಳಸಿರುವಂಥ ಪದಗಳನ್ನು ನೀವು ಕೂಡ ಕೇಳಿಸ್ಕೊಂಡ್ರಿ. ಗಂಡಸಾಗಿದ್ದರೆ ಕಚಡ ಬುದ್ಧಿ ಇತ್ಯಾದಿ ಎಲ್ಲ ಮಾತನಾಡಿದ್ದಾರೆ. ನಿನ್ನ ಹಾಗೆ ನಾನು ಕಚಡ ಬುದ್ಧಿ ತೋರಿಸಲ್ಲ, ನಾನು ಭ್ರಷ್ಟಾಚಾರ ಮಾಡಿದರೆ ತನಿಖೆ ಮಾಡಿಸು ಅಂತ ಮುನಿರಾಜು ವಿರುದ್ಧ ಸುಬ್ಬಾರೆಡ್ಡಿ ಈ ರೀತಿಯಾಗಿ ಸಿಡಿದೆದ್ದಿದ್ದಾರೆ. ಹೈಕೋರ್ಟ್ ಇವರ ಶಾಸಕ ಸ್ಥಾನವನ್ನು ಅಸಿಂಧುಗೊಳಿಸಿತ್ತು. ಇದನ್ನು ಪ್ರಶ್ನೆ ಮಾಡಿ ಇವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಸುಪ್ರೀಂ ಕೋರ್ಟ್ 6 ವಾರಗಳ ಸಮಯವನ್ನು ಕೊಟ್ಟು ಮುನಿರಾಜು ಅವರಿಗೆ ಅಫಿಡವಿಟನ್ನು ಸಲ್ಲಿಕೆ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದೆ. ಇವರ ಶಾಸಕ ಸ್ಥಾನ ಇದೀಗ ಮುಂದುವರೆದಿದೆ. ಸುಬ್ಬಾರೆಡ್ಡಿಯವರ ಶಾಸಕ ಸ್ಥಾನ ಮುಂದುವರೆದಿದೆ. ಇದೀಗ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಬ್ಬಾರೆಡ್ಡಿ ಅವರು ಮಾತನಾಡಿರುವಂಥ ಮಾತಿದು. ಯಾರ ವಿರುದ್ಧ? ಸಿ ಮುನಿರಾಜು ಅವರ ವಿರುದ್ಧ. ಸಿ ಮುನಿರಾಜು ಅವರೇ ಇದೀಗ ಅಫಿಡವಿಟ್ ಅನ್ನು ಕೂಡ ಸಲ್ಲಿಕೆ ಮಾಡಬೇಕು ಸುಪ್ರೀಂ ಕೋರ್ಟ್ಗೆ. ಇವರ ಶಾಸಕತ್ವವನ್ನು ಪ್ರಶ್ನೆ ಮಾಡಿ ಕೋರ್ಟ್ ಮೆಟ್ಟಿಲೇರಿದ್ರು. ಹೈಕೋರ್ಟ್ನಲ್ಲಿ ವಿಚಾರಣೆ ಆಗಿತ್ತು. ಹೈಕೋರ್ಟ್ನಲ್ಲಿ ವಿಚಾರಣೆ ಆದ ನಂತರ ಇವರ ಶಾಸಕತ್ವವನ್ನು ಕರ್ನಾಟಕ ಹೈಕೋರ್ಟ್ ಅಸಿಂಧುಗೊಳಿಸಿ ಆದೇಶವನ್ನು ಕೊಟ್ಟಿತ್ತು. ಹೀಗಾಗಿ ಇವರು ಶಾಸಕ ಸ್ಥಾನದಿಂದ ಅಂದರೆ ಆ ಬೆಳವಣಿಗೆಗಳಾಗಿತ್ತು ಸ್ವಲ್ಪ. ತತ್ಕ್ಷಣವೇ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಸುಪ್ರೀಂ ಕೋರ್ಟ್ 6 ವಾರ ಇದೀಗ ಸಮಯ ಕೊಟ್ಟಿದೆ. ಇದೀಗ ಗಂಡಸು, ಕಚಡ ಇತ್ಯಾದಿ ಪದಗಳನ್ನು ಬಳಕೆ ಮಾಡಿ ಮುನಿರಾಜು ವಿರುದ್ಧ ಕಿಡಿಕಾರಿದ್ದಾರೆ. ನಾನು ಸತ್ಯವಾಗ್ಲಿ ಹೇಳ್ತೀನಿ, ಭಗವಂತನ ಸಾಕ್ಷಿಯಾಗಿ ಹೇಳ್ತೀನಿ, ನಾನು ಈಗ ಮಾಡ್ತಾ ಇರೋದು ರಾಜಕೀಯ ಅಲ್ಲ, ನಾನು ಸೇವೆ